ಮಳೆಗಾಲ ಶುರುವಾದರೆ ಚಳಿಗೆ ಏನು ಮಾಡ್ಕೊಂಡು ತಿನ್ನಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಮನೆಯಲ್ಲಿರುವ ತರಕಾರಿನೇ ಯೂಸ್ ಮಾಡಿ ಒಂದು ಬಜ್ಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಹಿಟ್ಟು ಕಲಸಿದ್ರೆ 2 ಥರದ ಬಜ್ಜಿ ರೆಡಿ ಆಗುತ್ತೆ. ಒಂದು ಆಲೂಗೆಡ್ಡೆದು, ಇನ್ನೊಂದು ಹೀರೆಕಾಯಿ ಬಜ್ಜಿ. ನೋಡಿ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಜಿಟಿ ಮಳೆಗೊಂದು ಹೀರೆಕಾಯಿ ಬಜ್ಜನ್ನು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಕಾಫಿ ಜೊತೆ ಟೇಸ್ಟ್ ಮಾಡಬೇಕು, ತುಂಬ ಅದ್ಭುತವಾಗಿರುತ್ತೆ. ಈ ಥರ ಇದನ್ನು ನಾರನ್ನು ತಗೊಳ್ಳೋಣ. ಹೀರೆಕಾಯಿ ಸಿಪ್ಪೆನ ನೀಟಾಗಿ ತಗೊಳ್ಳೋಣ. ಈ ಸಿಪ್ಪೆನ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಚಟ್ನಿ ಮಾಡಬೇಕು. ಸೂಪರಾಗಿರುತ್ತೆ. ಯಾರೆಲ್ಲ ಈ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ತರಕಾರಿ ತೊಗೊಂಡ್ರೆ ಸಿಪ್ಪೆ ಕೂಡ ವೇಸ್ಟ್ ಆಗಲ್ಲ. ಅಷ್ಟು ಚೆನ್ನಾಗಿರುವ ಅದ್ಭುತವಾದ ಅಡುಗೆಗಳನ್ನು ಮಾಡ್ಕೋಬೋದು. ಸಿಪ್ಪೆ ಈ ಥರ ಹೆರ್ಕೊಂಡಿದ್ದಾಗಿದೆ. ನೀಟಾಗಿ ಒಮ್ಮೆ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಬೇಗನೆ ಆಗುವಂಥ ಆಲೂಗೆಡ್ಡೆ ಮತ್ತು ಹೀರೆಕಾಯಿ ಬಜ್ಜಿಯನ್ನು ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಮಳೆಗಂತೂ ಕಾಫಿ ಜೊತೆ ಸಖತ್ ರುಚಿ ಇರುತ್ತೆ. ಎಲ್ಲವನ್ನು ಸಿಪ್ಪೆ ಹೆರ್ಕೊಂಡು ತೊಳೆದು ಕಟ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆನ ಮಾತ್ರ ತೊಳೆದು ನೀಟಾಗಿ ಒರೆಸ್ಕೊಳ್ಬೇಕು, ಇಲ್ಲ ಕಟ್ ಮಾಡುವಾಗ ಅದೊಂಥರ ಅಂಟ್ಕೊಳ್ಳುತ್ತೆ. ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 1.5 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆಯಿಂದ. 1/4 ಚಮಚದಷ್ಟು ಅಡುಗೆ ಸೋಡಾನ ಬಳಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. 1/4 ಚಮಚದಷ್ಟು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಸ್ವಲ್ಪ ಮುಂದೆ ಇರಬೇಕು. ತುಂಬ ಚೆನ್ನಾಗಾಗುತ್ತೆ ಈ ಬಜ್ಜಿಗೆ. 2 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ. ಚೆನ್ನಾಗಿ ಡ್ರೈ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತೀರಾ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಈ ಬಜ್ಜಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆಲೂಗಡ್ಡೆ ಮತ್ತು ಹೀರೆಕಾಯಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆಂದರೆ ಸಾಕು. ದಿಢೀರಂತ ಮಾಡ್ಕೊಳ್ಳೋದಲ್ವ, ಹಾಗಾಗಿ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಮೊದಲಿಗೆ ಹೀರೆಕಾಯಿನ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆ ಸಿಪ್ಪೆ ತಗೊಳ್ಳದೆ ಹಾಗೆ ಕೂಡ ತೊಳೆದು ಕಟ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಆಲೂಗಡ್ಡೆ ಮತ್ತು ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದಾಗಿದೆ. ಹೀರೆಕಾಯಿ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ತುಂಬ ಎಳೆತ್ತಾಗಿ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬಲ್ತಿದಷ್ಟು ಚೆನ್ನಾಗಾಗಲ್ಲ ಬಜ್ಜಿ ಮಾಡಲಿಕ್ಕೆ. ಎಣ್ಣೆ ಬಿಸಿಯಾಗಿದೆ. ಫಸ್ಟಿಗೆ ಆಲೂಗೆಡ್ಡೆನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಕಪ್ಪಾಗುತ್ತೆ. ಹಾಗಾಗಿ ಒಮ್ಮೆ ಹಿಟ್ಟು ಕಲಸಿದ್ರೆ ನೋಡಿ 2 ಥರದ ಬಜ್ಜಿಯನ್ನು ಮಾಡಿಕೊಳ್ಳುವಂಥದ್ದು. ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ಥರದ ಅಡುಗೆ ಮಾಡಿ ಅಪ್ಲೋಡ್ ಮಾಡಿದಾಗ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಎಲ್ಲ ಬಜ್ಜಿನ ಇದೇ ಥರ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬಜ್ಜಿ ಚೆನ್ನಾಗಿ ಬೆಂದಿದೆ. ತಗೊಳ್ಳೋಣ. ಈಗ ಚೆನ್ನಾಗಿ ಎಣ್ಣೆ ತೋರಿಸ್ಕೊಳ್ಬೇಕು. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬಜ್ಜಿ ಎಲ್ಲ ರೆಡಿ ಆಯಿತು. ಇವಾಗ ಹೀರೆಕಾಯಿ ಹಾಕೊಳ್ಳೋಣ.
ಹೀರೆಕಾಯಿ ಬಜ್ಜಿ ಕೂಡ ರೆಡಿಯಾಗಿದೆ. ತಗೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ, ತಿನ್ನೋದಕ್ಕೇ ಒಂಥರ ಮರಳಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ಎಣ್ಣೆ ಸೋರಿಸ್ಕೊಳ್ಳೋಣ. ಒಂದು ಹಿಟ್ಟು ಕಲಸಿದ್ರೆ 2 ಥರದ ಬಜ್ಜಿ ರೆಡಿ ಆಗುತ್ತೆ. ಒಂದು ಆಲೂಗೆಡ್ಡೆದು, ಇನ್ನೊಂದು ಹೀರೆಕಾಯಿ ಬಜ್ಜಿ. ನೋಡಿ, ಅದ್ಭುತವಾದ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಯೂಸ್ ಮಾಡಿ ಬಜ್ಜಿಯನ್ನು ರೆಡಿ ಮಾಡಿದ್ದೀನಿ. ಕಾಫಿ ಜೊತೆ ತುಂಬ ಅದ್ಭುತವಾಗಿರುತ್ತೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.